ಆದಷ್ಟು ಬೇಗ ಹೋಗಿ. ಇಷ್ಟೆಲ್ಲ ಸಮಸ್ಯೆ ನಡೆದೊಡ್ಡ ನಮ್ಮ ಯಜಮಾನ್ರು ಹೇಳಿದ್ದಾರೆ. ಓ ಯಜಮಾನ್ರೆ, ಓಯ್ ಓ ಯಜಮಾನ್ರೆ, ಯಜಮಾನ್ರೆ, ಸಮಸ್ಯೆ ಅಂದ್ರೆ ಇವ್ರದ್ದೇ. ಎಷ್ಟು ಕರೆದ್ರೂ ಸಾಕಾಗುವುದಿಲ್ಲ. ಯಜಮಾನ್ರೆ, ಓ ಯಜಮಾನ್ರೆ. ಅಲ್ಲಿ ನಿನ್ನ ಅಪ್ಪ ಇದ್ದಾರೆ? ಅಲ್ಲ ಸ್ವಾಮಿ, ನಿಮ್ಮನೆ ಕರೆಯೋದು. ಆ ಕಡೆ ಎಲ್ಲ ಹೋಗಿದ್ರ ಅಂತ ನೋಡು ಅಂತ ಹೇಳಿ. ಆ ಕಡೆ ಹೋಗ್ಲಿಕ್ಕೆ ನನಗೆ ಬೇರೆ ಕೆಲಸ ಇಲ್ವಾ ಸ್ವಾಮಿ? ಇದು ಒಟ್ಟು ಮಲಗುದು ಎಷ್ಟು ದಿನ ನೋಡಿದ್ರು? ಮಲಗುವುದು ಅಂತ ಹೇಳಿದ್ರೆ ಮತ್ತೆ ಬೇರೆ ಕೆಲಸ ಇಲ್ಲ ಇದ್ರೆ ಎಂತ ಕೆಲಸ ಉಂಟು. ಏನು? ನಮ್ಮ ಮನೆಗೆ ಒಬ್ರು ಅತಿಥಿ ಬರ್ತಾ ಇದ್ದಾರೆ. ಬರ್ಲಿ, ಅಲ್ಲಿ ಬರ್ತಾ ಇದ್ದಾರೆ. ನಮಸ್ಕಾರ. ಪ್ರತಿ ನಮಸ್ಕಾರವನ್ನು ಸಲ್ಲಿಸಿದ್ದೇವೆ. ನಾನು ಆನಂದ ನಿಲಯದಿಂದ ಬಂದವಳು. ನಾನು ಆನಂದ ನಿಲಯದಿಂದ ಆನಂದ ನಿಲಯ. ಓ ನಮಸ್ಕಾರಮ್ಮ. ನಮಸ್ಕಾರ ತಾಯಿ. ಆನಂದ ನಿಲಯದ ಎಂತದ್ದು? ಕಾಲ್ ತೆಗಿರಿ. ಕಾಣಲಿಲ್ಲ, ಅದು ಕಾಣಲಿಲ್ಲ. ಆಯ್ತಾಯ್ತು. ಕಾಲು ಕಾಲನ್ನು ಯಾಕೆ ಇಡ್ತೀರಮ್ಮ? ನೀವು ನಿಮ್ಮ ಕಾಲನ್ನು ಸ್ವಲ್ಪ ಹಿಂದಕ್ಕೆ ಇಡಿ. ಅಲ್ಲಿ ನಿಮ್ಮ ಕಾಲ ಹಿಂದೆ ಹೋಗುದಿಲ್ವಾ? ನಮಸ್ಕಾರಮ್ಮ. ನಮಸ್ಕಾರ. ನಿಮ್ಮ ನಿರೀಕ್ಷೆಯಲ್ಲೇ ಇದ್ದದ್ದು ನಾವು. ಗಂಡ ಯಾರು? ನಾನ ನೀನು? ನೀವೇ? ಇನ್ನು ಓ ಹೇಳಿ. ಬಕುಳೆ, ಬಕುಳಾದೇವಿ ಅಂತ ನನ್ನ ಹೆಸರು. ಆನಂದ ಆನಂದ ಗೊತ್ತಾಗ್ಲಿಲ್ಲ, ಕಾಣ್ಲಿಲ್ಲ. ಅದು ಪಕ್ಕನೆ ತುಳಿದು ಹೋದ. ಮಗ, ನನ್ನ ಮಗ ಶ್ರೀನಿವಾಸನಿಗೆ ನಿಮ್ಮ ಮಗಳು ಪದ್ಮಾವತಿಯನ್ನು ಕೊಡುವ ಬಗ್ಗೆ. ಪದ್ಮಾವತಿ, ನಿಮ್ಮ ಮುಖವನ್ನು ಆಚೆ ತಿರುಗಿಸಿ. ಅಮ್ಮ, ನಿಮ್ಮ ಮಗ ಶ್ರೀನಿವಾಸನ? ಓಹೋ, ಅದುವೇ ಕೇಳಿದ್ದು ನಾನು. ನಿಮ್ಮ ಮಗನು. ಗಂಡ ಯಾರು? ನಾನ ನೀನ? ನೀವೇ? ಹಿಂದೆ ನಿಲ್ಲು. ಹೆಣ್ಣಿಗೆ ಮುಂದೆ ಬರುತ್ತೇನೆ. ನನ್ನ ಮಗ ಶ್ರೀನಿವಾಸನಿಗೆ ನಿಮ್ಮ ಮಗಳು. ನಿಮ್ಮ ಮುಖವನ್ನು ಆಚೆ ತಿರುಗಿಸಿ ಅಮ್ಮ. ನಿಮ್ಮ ಮಗಳು ಪದ್ಮಾವತಿಯನ್ನು ಕೊಡುವ ಬಗ್ಗೆ ಅಭಿಪ್ರಾಯಕ್ಕೆ ನಾನು ಹೇಳಿದ್ದು ಕೇಳ್ತದೆ. ಆಚೆ ಹೋಗಿ. ನಿಮಗೆ ಕೇಳುವುದಿಲ್ಲ ಅಂತಾದ್ರೂ ಮೊದಲೇ ಹೇಳ್ಬಾರ್ದು. ನಮಗೆ ಕೇಳ್ತದೆ. ಆಚೆ ಹೋಗಿ. ಎಂತದಂದ್ರಿ ಅಮ್ಮ? ಗಂಡ ಯಾರು? ನಾನ ನೀನ? ನೀವೇ? ಹಿಂದೆ ನಿಲ್ಲು. ಅಭಿಪ್ರಾಯ ಒಂದು ಈ ಮದುವೆ ನಡೀಲಿಕ್ಕೆ ಬಿಡುವುದಿಲ್ಲ ನಾನು. ಅಮ್ಮ, ಹೆಣ್ಣನ್ನೇನು? ಅಮ್ಮ, ನಮ್ಮ ಯಜಮಾನರು ಅಮ್ಮ ಅಂತ ಕರೆದ್ರು. ಗಂಡ ಯಾರು? ನಾನ ನೀನ? ಹಿಂದೆ ನಿಲ್ಲು. ಹೆಣ್ಣನ್ನೇನೋ ಕೊಡಬಹುದು, ಆದರೆ ಹೆಣ್ಣು ಹೆತ್ತವರು ನಾವು. ಎಂತದಂದ್ರೆ? ಹೆಣ್ಣು ಹೆತ್ತವರು ನಾವು. ಹೌದು, ನೀವು ನಿಮ್ಮನ್ನೇ ಹೇಳಿದ್ದು ನಾನು. ನಮಗೂ ಕೆಲವಾರು ಆಶೆಗಳು ಉಂಟಮ್ಮ. ಅದೇ ಆಸೆಯಿಂದ ಬಂದದ್ದು ನಾನು. ಬ್ರಹ್ಮದೇವರ ಪೌರೋಹಿತ್ಯದಲ್ಲಿ, ಪರಮೇಶ್ವರ ದೇವರ ಸಮ್ಮುಖದಲ್ಲಿ, ಮುಕ್ಕೋಟಿ ದೇವತೆಗಳ ನೆರವಿನಲ್ಲಿ ಮದುವೆ ಆಗುವುದಿದ್ದರೆ ಎಂತ ಇಲ್ಲಿ ದುಃಖದ ದೃಶ್ಯವಾಯಿತು. ನಿಮ್ಮ ಕಣ್ಣೀರನ್ನು ನನ್ನ ಕಣ್ಣುಗಳಿಂದ ನೋಡೋದಕ್ಕಾಗುವುದು. ಆ ಹೆಂಗಸಿನ ಕಿವಿ ಹೋಗಿದೆ ಮಾರೈತಿ, ಅದಕ್ಕೆ ಮಾತಾಡುದು. ಮುಹೂರ್ತ ಯಾವಾಗ ಕೇಳಿದ್ರು? ಇನ್ನು ಮುಹೂರ್ತ ಕೊಡದೆ ನೀವು ಹೋಗ್ಲಿಕ್ಕೆ ಆಗುದು. ದಶಮಿ. ದಶಮಿಗೆ ಮುಹೂರ್ತ ಅಂತಲ್ವ ಅವರೀಗ ಹೇಳಿದ್ದು? ಎಂತದಂದ್ರಿ? ನಿಮಗೆ ನಾನು ಬೊಗಳಿದ್ದು ಕೇಳುವುದಿಲ್ಲ, ಅವರು ಹೇಳಿದ್ದು ಕೇಳ್ತದ? ಹೌದಾ? ಅದು ಯಾವುದು? ಓ, ಅದು ಕೇಳ್ತದ.
ಅಪ್ಪ ಅಷ್ಟು ಕೊಡುದಿಲ್ಲ ಕೇಳುದಿಲ್ವೋ? ದಶಮಿಗೆ ಮುಹೂರ್ತ ಅಂತ ಅಲ್ಲೋ ಈಗ ಹೇಳಿದ್ದು ಅದು. ಅದು ಕೇಳ್ತದ? ದಶಮಿಗೆ ಇದು ಹೆಣ್ಣು ಕೊಡ್ತೀರಲ್ಲ, ಹಾಗಾದ್ರೆ ಕೊಡುವ. ನಾನು ದಿಬ್ಬಣ ಹೋಗ್ಲಿ ಇಲ್ಲಿ ಹೋಗ್ಲಿ, ಒಮ್ಮೆ ಹೋಗ್ಲಿ. ದಿಬ್ಬಣ ಮುಖ ತಿರುಗಿಸಿ ಆಚೆ. ಒಪ್ಪಿಗೆ ಆಯ್ತು, ಮುಹೂರ್ತ ಆಯ್ತು, ಇನ್ನು ದಿಬ್ಬಣವನ್ನು ಕೂಡಿಕೊಂಡು ಬರಬೇಕಾದದು. ಏ ಗಂಡ ಯಾರು? ನಾನ ನೀನು? ಹಿಂದೆ ನೀನು. ಹಾಗಿದ್ರೆ ದಿಬ್ಬಣ ಹಿಡ್ಕೊಂಡು ಬರ್ತೇನೆ ನಾನು. ಆಯ್ತಾಯ್ತು. ಸರಿ, ದಶಮಿಗೆ ಆಯ್ತಾಯ್ತು. ಆದೀತು. ಒಂದು ಕಡಲಾಮೆ ಹೋದಾಗೆ ಹೋಗ್ಬೋದು. ಸ್ವಾಮಿ, ಮಗಳಿಗೆ ಆದಷ್ಟು ಬೇಗ ಮದುವೆ ಆಗಬೇಕು, ಚಪ್ಪರ ಹಾಕ್ಬೇಕು, ಆಭರಣ ತರಬೇಕು, ನೆಂಟ್ರಿಗೆಲ್ಲ ಹೇಳಬೇಕು, ಸಮಸ್ಯೆ ಅಂತ ಹೇಳಿದ್ರೆ ಗಂಡ ಯಾರು? ನಾನ ನೀನು? ನೀವೇ. ಹಿಂದೆಯಿಂದ ಬಾ.